ನಮಸ್ಕಾರ. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಇವತ್ತಿಗೆ 18ನೇ ದಿವಸಕ್ಕೆ ಬಹುಶಃ ಕಾಲಿಟ್ಟೈತಿ ಅಂತ ಅನ್ಕೋಬಹುದು. ನಾವು ಕೂಡ ಅಪೀಲ್ ಮಾಡಿದ್ವಿ ಇಲ್ಲೇ ಕುಂತು ನಿಮ್ಮ ಪರವಾಗಿ. ದೇಶಾದ್ಯಂತ ಎಲ್ಲರೂ ಅಪೀಲ್ ಮಾಡಿದ್ರು ಅವ್ರಿಗೆ. ವಾಂಗ್ಚುಕ್ ಅವರೇ, ನಿಮ್ಮ ಧರಣಿ, ನಿಮ್ಮ ಸತ್ಯಾಗ್ರಹ, ನಿಮ್ಮ ಉಪವಾಸ ಸತ್ಯಾಗ್ರಹ ವಾಪಸ್ ತಕ್ಕೊಂಡ್ಬಿಡ್ರಿ. ಯಾರಾದ್ರೂ ಏನಾದ್ರೂ ಅನ್ಕೋಲಿ. ಯಾಕಂತಂದ್ರ ಉಪವಾಸ ಸತ್ಯಾಗ್ರಹ ಅಂತ ಹೇಳಿ ವಾಪಸ್ ತಕೊಂಡಾಗ ಉಪವಾಸ ಕುಂತವ್ರು ಸೋತರು ನೋಡು ಅಂತಾನು ಅನಿಸ್ಕೋಬಹುದು ಆಡಳಿತ ಪಕ್ಷಕ್ಕೆ. ಪ್ರಶ್ನೆ ಅದು ಅಲ್ಲ, ಎಷ್ಟು ಭಂಡಗೆಟ್ಟು ನಿಂತಿರಬಹುದು ಇಲ್ಲಿನ ರಾಜಕಾರಣ ಅನ್ನೋದು ಇದು ಒಂದು ನಿದರ್ಶನ ಆಗತ್ತೆ. ಹಂಗಂತೇಳಿ ಈ ಮೊದ್ಲು ಯಾರು ಉಪವಾಸ ಸತ್ಯಾಗ್ರಹ ಕುಂತೇ ಇಲ್ಲ, ಕುಂತವ್ರು ಎಲ್ಲರೂ ಸಕ್ಸೀಡ್ ಆಗಿ ಬಂದಾರಂತಲ್ಲ. ಉಪವಾಸ ಸತ್ಯಾಗ್ರಹಕ್ಕೆ ಕುಂತರು ಕೂಡ ಅವ್ರಿಗೆ ಯಾರು ಕ್ಯಾರಿ ಅಂದಿಲ್ಲ. ಆಯ್ತು ಬಿಡಪ್ಪ, ಇದು ಸಿಸ್ಟಮ್ ಇಷ್ಟ ಅಂತ ವಾಪಸ್ನು ಬಂದಿದ್ದು ಉದಾಹರಣೆಗಳು ಅದಾವು. ಅದ್ರೊಳಗ ಇವರು ಕೂಡ ಒಬ್ಬರಾಗ್ತಾರ. ಆದ್ರೆ ಸೋನಂ ವಾಂಗ್ಚುಕ್ ಅವರು ಸ್ಪೆಷಲ್ ಯಾಕೆ ಆಗ್ತಾರ ಅಂತಂದ್ರ, ಹಿಡಿದ ಹಠ ಬಿಡಂಗಿಲ್ಲ. ಅವರು ಸ್ವಲ್ಪ ಹಠಮಾರಿ ಸ್ವಭಾವದವರು. ಈ ಲಡಾಖ್ ಅಂದ್ರನ ಸ್ವಲ್ಪ ಆ ಥರ ಇವರು ಭಾವನೆ ಜೊತೆಗೆ ಜಾಸ್ತಿ ಬೆರಿತಾರ. ಭಾವನೆ ಅಂದ್ರೆ ನಮ್ಮಂತ ಭಾವನೆ ಅಲ್ಲ, ಸ್ವಲ್ಪ ಜಾಸ್ತಿನೇ ಭಾವನೆ ಅವರಿಗೆ. ಈ ಪರಿಸರದ ಜೊತೆಗೆ ಮತ್ತೆ ಈ ಮಕ್ಕಳ ಜೊತೆಗೆ ಈ ತರ ನಮ್ಮ ಭಾವನೆಗೆ ಅವ್ರ ಭಾವನೆ ಕಂಪೇರ್ ಮಾಡಕ್ಕಾಗಲ್ಲ. ಅದು ಒಂಥರ ಬೇರೆ ತರ ಭಾವನೆ. ಒಂದ್ ಟೈಪ್ ಹೇಳ್ಬೇಕಪ್ಪ ಅಂತಂದ್ರ, ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸ್ತಪ್ಪ ಅಂತಂದ್ರ ಒಂದ್ ಹೊತ್ತು ಊಟನು ಬಿಡೋ ಸಾಧ್ಯತೆ ಇರ್ತವ್ರು. ಆ ಛಾತಿ ಇದ್ದವ್ರು ಲಡಾಖ್ನವರು. ಅದ್ರೊಳಗೆ ವಿಶೇಷವಾಗಿ ಸೋನಂ ವಾಂಗ್ಚುಕ್ ಅವರು ಬರ್ತಾರ. ಅದೇ ರೀತಿ ನಾಗ್ಲೇ ಹೇಳ್ದಂಗ ನಾವು ಕೂಡ ಅವ್ರಿಗೆ ಅಪೀಲ್ ಮಾಡಿದ್ವಿ ನಿಮ್ ಪರವಾಗಿ. ಮತ್ತೆ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ರು ಅಪೀಲ್ ಮಾಡಾಕತ್ತಾರ, ವಾಪಸ್ ತಕೊಂಡ್ಬಿಡ್ರಿ ಅಂತ ಹೇಳಿ. ಅವ್ರೇನು ವಾಪಸ್ ತಕೊಳ್ಳೋ ಪರಿಸ್ಥಿತಿ ಕಾಣವಲ್ದು. ಸೊ ನನಗೇನು ಆಗಂಗಿಲ್ಲ, ಆಗೇನು ಇಲ್ಲ. ಈ 18 ದಿವಸ ಆಗೈತಿ, ಇನ್ನು 4-5 ದಿವಸ ತನೂ ನನಗೇನು ಆಗ್ಲಿಕ್ಕಿಲ್ಲ ಅಂತ ಒಂದು ಹೋಪ್ ತೋರ್ಸಾಕತ್ತಾರ. ಅದ್ರ ಜೊತೆಗೆ ಕಾಕ್ರೋಚ್ ಪಾರ್ಟಿ ಅವ್ರ ಪರವಾಗಿ ಮಾತಾಡಕತ್ತೈತಿ. ರಾಷ್ಟ್ರೀಯ ಒಂದು ಸರ್ಕಾರ ಏನೈತಿ, ಆ ಸರ್ಕಾರದ ಪರವಾಗಿ ಯಾರು ಬಂದಿಲ್ಲ, ಮಾತಾಡಿಸಿಲ್ಲ, ನಿಮಗ್ ಮಾನವೀಯತೆ ಐತಿಲ್ಲ ಅಂತ ಹೇಳಿ. ಇದು ಒಂದು ಹಂಗರ್ ಸ್ಟ್ರೈಕ್ ಅಂತ ಏನ್ ನಡೆದಿರಬಹುದು, ಆದ್ರ ನಡಬರ್ಕ ಈ ಒಂದು ಪಕ್ಷ ಅಂತ ಬರಬಾರ್ದಾಗಿತ್ತು ಅನ್ನೋದು ನಮಗೂ ದೇಶಾದ್ಯಂತನೂ ಸ್ವಲ್ಪ ಜನರಿಗೆ ಅನ್ಸಾಕತೈತಿ. ವಾಂಗ್ಚುಕ್ ಅವರು ಏನು ಒಂದು ಸತ್ಯಾಗ್ರಹ ಮಾಡಾಕತ್ತಾರ, ಅವ್ರು ಮಾಡ್ಲಿ. ಅವ್ರ ಸತ್ಯಾಗ್ರಹಕ್ಕ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಈ ಪಾರ್ಟಿಗಳು ಅಂತ ಬಂದಾಗ ದೇಶದ ಜನರಿಗೆ ಯಾವ ಪಾರ್ಟಿ ಮೇಲೂ ಭರವಸೆ ವಿಶ್ವಾಸ ಉಳಿದಿಲ್ಲ. ಇನ್ನ ಇದು ನಿನ್ನೆ ಮೊನ್ನೆ ಬಂದಿರೋ ಕಾಕ್ರೋಚ್ ಇದು ಹೆಂಗ ನಮಗ ನ್ಯಾಯ ಕೊಡುತ್ತ ಅನ್ನೋದು ಜನರಿಗೆ ಸಹಜವಾಗಿ ಅದೊಂದು ಅನುಮಾನ ಮೂಡ್ಬಿಟ್ಟೈತಲ್ಲ. ಹಿಂಗಾಗಿ ಇಲ್ಲೇ ವಾಂಗ್ಚುಕ್ ಅವರು ಏನು ಸತ್ಯಾಗ್ರಹ ಮಾಡಾಕತ್ತಾರ, ಅವ್ರು ಏನಾದ್ರು ಮಾಡ್ಕೊಲಿ, ಎಷ್ಟಾದ್ರೂ ಮಾಡ್ಲಿ, ಅವ್ರಿಗೆ ಎಷ್ಟು ಒಂದು ಶಕ್ತಿ ದೇವ್ರು ಕೊಟ್ಟಾನ ಅಷ್ಟು ಮಾಡ್ಕೊಂಡು ಹೋಗ್ಲಿ. ಆದ್ರೆ ಈ ಕಾಕ್ರೋಚ್ ಪಾರ್ಟಿಗಳು ಅನ್ನೋದು ಬರಬಾರ್ದಾಗಿತ್ತು ಅನ್ನೋದು ಜನರ ಮನಸ್ಸೊಳಗ ಇನ್ನು ಕಾಡಾಕತೈತಿ. ಎನಿವೆ, ಇವತ್ತ 18ನೇ ದಿವಸ ಚಾಲ್ತಿ ಅಂತ ಅನ್ಸುತ್ತೆ ವಾಂಗ್ಚುಕ್ ಅವರ ಒಂದು ಉಪವಾಸ ಸತ್ಯಾಗ್ರಹ. ಮೇಲತ್ತು ಅವ್ರಿಗೆ ಡಾಕ್ಟರ್ಸ್ ಏನಾದ್ರು ಫುಡ್ ಕೊಡ್ಲೇಬೇಕು ಅಂತ ಹೇಳ್ಯಾರ, ಕೋರ್ಟಿಗೆ ಹೋಗ್ಯಾರ. ಇದು ಆಲ್ರೆಡಿ ನಾವು ನಿಮಗ ತಿಳಿಸೋ ಪ್ರಯತ್ನನು ಮಾಡಿವಿ. ಅದೇ ರೀತಿ ಸ್ವತಃ ವಾಂಗ್ಚುಕ್ ಅವ್ರು ಹೇಳಾಕತ್ತಾರ, ದೇಶಾದ್ಯಂತ ನನಗೇನೋ ಆಹಾರ ಕೊಡ್ತೀನಿ ಅಂತ ಅನ್ನಕತ್ತಾರ. ನಾನು ಇದ್ದೇನ್ ಮಾಡ್ಲಿ ಅನ್ನೋ ಸ್ಟೈಲನ್ನು ಅವ್ರು ಹೇಳಾಕತ್ತಾರ. ಸಹಜವಾಗಿ ಒಬ್ಬ ವ್ಯಕ್ತಿಗೆ ತಾನು ಏನ್ ಕೆಲಸ ಮಾಡ್ತಿರ್ತಾನ ಅದ್ರೊಳಗ ನೆಗೆಟಿವ್ ನೋಡೋದು ನಮ್ಮ ಸೊಸೈಟಿ ಒಳಗ ಒಂದು ಸಹಜವಾಗಿ ರಕ್ತಗತ ಬಂದ್ಬಿಟ್ಟೈತೆ. ಅವಂದೇನ್ ಬಿಡು, ಇವನ್ದೇನ್ ಬಿಡು ಅಂತಂತಾರಲ್ಲ, ಇವು ನಮ್ಮ ದೇಶಕ್ಕೆ ಮಾರಕನೇ. ಒಬ್ಬ ವ್ಯಕ್ತಿಗತವಾಗಿ ನೋಡ್ಬೇಕು. ವಾಂಗ್ಚುಕ್ ಅವರು ಏನು ಹೋರಾಟ ಮಾಡಾಕತ್ತಾರ ಆ ದೃಷ್ಟಿಕೋನದಿಂದ ಮಾತ್ರ ನೋಡ್ಬೇಕು. ಅದು ಅಲ್ಲಿ ಕೆಟ್ಟ ಪರಿಣಾಮ ಅಲ್ಲಿ ಸುತ್ತಾರದ ಏನಾದ್ರು ಇದ್ವು ಅಂದ್ರ ಆ ಕೆಟ್ಟ ಪರಿಣಾಮದಿಂದ ಇವ್ರಿಗೇನ್ ತೊಂದರೆ ಆಗುತ್ತೆ, ದೇಶಕ್ಕೆ ಏನ್ ಮಾರಕ ಆಗುತ್ತೆ ಅನ್ನೋದು ನೋಡ್ಬೇಕು ಹೊರತು ಇವಂದೇನ್ ಅಷ್ಟ ಬಿಡು ಅಂತ ಅನ್ನೋದ್ರಾಗ ಅರ್ಥ ಇಲ್ಲ. ಇವನ್ ಹಂಗ್ ನೋಡಿದ್ರಂದ್ರ ವಾಂಗ್ಚುಕ್ ಅವ್ರಿಗೆ ಕೆಲವೊಂದಿಷ್ಟು ಲೇಬಲ್ಗಳು ಅಂಟ್ಯಾವು. ವಿದೇಶಿ ಬಂಡವಾಳ ಫಂಡ್ ಬರ್ತಾ, ಫಾರಿನ್ ಫಂಡ್ ಬರ್ತಾ, ಒಳ್ಳೆ ಒಂದು ಲೀಡ್ ಒಳಗಿರೋ ನಾಯಕ ಬೇಕಪ್ಪ ಅಂತಂದ್ರ ಒಂದ್ ಯಾವ್ದೋ ಒಂದು ಪಾರ್ಟಿಗೆ ಸೇರ್ಕೊಂಡು MLA MP ಮಿನಿಸ್ಟರ್ ಆಗ್ಬಹುದು ಅನ್ನೋ ಸಮಥಿಂಗ್ ಅವೆಲ್ಲ ಸ್ವಲ್ಪ ಲೇಬಲ್ಗಳು ಅಂಟ್ಯಾವ್. ಮತ್ತೆ ಅದು ಏನು ಮಾಡಕ್ಕಾಗಲ್ಲ. ಸಹಜ. ಸುಮ್ನೆ ಅನ್ಕೊಳ್ರಿ ನಾನು ನಾಳೆ ಉಪವಾಸ ಕುಂದಿರ್ತೀನಿ, ನಿಮ್ ಮನೆಯವರೊಬ್ರು ಯಾರೋ ಒಬ್ರು ಸದಸ್ಯರು ನನ್ನ ಜೊತೆ ಉಪವಾಸ ಕೂಡ್ತಾರಪ್ಪ ಅಂತಂದ್ರ ಅವಾಗ ನನ್ನ ಉಪವಾಸ ಸತ್ಯಾಗ್ರಹದ ಅರಿವು, ಆ ನೋವು ನಿಮ್ಗೆ ಹೆಂಗ್ ಜಲ್ದಿ ಅರ್ಥ ಆಗತ್ತಲ್ಲ, ಇದು ಅದ ತರ ಇರ್ತಾವ. ವಾಂಗ್ಚುಕ್ ಯಾರು,
ನಮ್ಮ ಮನೆಯ ಸದಸ್ಯ, ನಮ್ಮ ಅಣ್ಣನೋ ತಮ್ಮನೋ ಕಾಕಾನೋ ಚಿಕ್ಕಪ್ಪನೋ ಅಂತ ಅನ್ಕೊಂಡ್ಬಿಟ್ಟು ಅಂದ್ರೆ ಅವರ ಒಂದು ಧೋರಣೆ ಏನನ್ನೋದು ಅರ್ಥ ಆಗುತ್ತಾ. ಓಕೆ, ಎನಿವೆ 18ನೇ ದಿವಸ ಆದರೂ ಕೇಂದ್ರ ಸರ್ಕಾರದಿಂದ ಯಾರೂ ಅವ್ರಿಗೆ ಬಂದು ಭೇಟಿಯಾಗಕ್ಕೂ ಬಂದಿಲ್ಲ. ಉಪವಾಸ ಸತ್ಯಾಗ್ರಹ ನಿಲ್ಲಿಸ್ರಿ, ನಿಮ್ಮ ಏನ್ ಬೇಡಿಕೆಗಳದಾವು ನಾವು ನೋಡೋಣ, ಕೂಲಂಕುಷ ಮಾತಾಡೋಣ, ಬರ್ರಿ ನೋಡೋಣ ಅಂತಂದು ಸ್ಟೈಲ್ ಒಳಗನು ಒಂದು ಸೌಜನ್ಯಕ್ಕೂ ಯಾರು ಬಂದಿಲ್ಲ ಅನ್ನೋದ ಇಲ್ಲೇ ದುರಂತ. ಪಕ್ಷ ಯಾವ್ದಾದ್ರು ಇರ್ಲಿ, ಅವ್ರ ಹೋರಾಟಗಾರರು ಯಾವ್ದಕ್ಕಾದ್ರೂ ಹೋರಾಟ ಮಾಡ್ಲಿ, ಯಾವ್ದಕ್ಕಾರ ಉಪವಾಸ ಸತ್ಯಾಗ್ರಹ ಮಾಡ್ಲಿ, ಕಡೆ ಪಕ್ಷ ಆಯ್ತು ಈಗ ಆಹಾರ ಸೇವಿಸ್ರಿ, ಸಮಸ್ಯೆ ಪರಿಹರಿಸಕ್ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಕಡೆ ಪಕ್ಷ ಕುಂತು ವಿಚಾರ ಮಾಡೋಣ, ಆ ಸಮಸ್ಯೆಗೆ ಪರಿಹಾರ ಹುಡುಕೋ ಪ್ರಯತ್ನ ಮಾಡೋಣ ಅಂತ ಅನ್ನಬಹುದಾಗಿತ್ತು ಈ ಒಂದು ಸರ್ಕಾರ. ಯಾಕೆ ಅನ್ನೋವಲ್ದು ಇನ್ನೂ ಗೊತ್ತಾಗೋದು, ಅದು ಸ್ವಲ್ಪ ಗಟ್ಟಿಪಿಂಡನ ಅನಿಸುತ್ತೆ. ಸೊ ಇದ್ರ ನಡಬರ್ಕ ಒಬ್ರು ಪತ್ರಕರ್ತರು ಕೇಳ್ತಾರ ವಾಂಗ್ಚುಕ್ ಅವ್ರಿಗೆ, ಇಲ್ಲ ನಿಮ್ದು ಸ್ವಲ್ಪ ದೇಹ ಸ್ವಲ್ಪ ದೈಹಿಕವಾಗಿ ಭಯಂಕರ ನೀವು ಇಳಿದ್ಬಿಟ್ಟಿರಿ, ಆದ್ರ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಒಂದು ರಾಜೀನಾಮೆ ನೀವು ಕೇಳಾಕತ್ತೀರಿ, ಇದು ಈ ಹಿಂದನು ಸಾಕಷ್ಟು ಆಗ್ಯಾವು. ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ತಗೊಂಡು ನೀವ್ ಏನ್ ಮಾಡ್ತೀರಿ? ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡೋದ್ರಿಂದ ನೀವು ಸಂತೃಪ್ತರಾಗ್ತೀರನು, ಅಥವಾ ಈ ಒಂದು ಸಿಸ್ಟಮ್ನ ಸರಿ ಮಾಡಕ್ ಆಗತ್ತೇನು? ಈ ಸ್ಟೈಲ್ ಒಳಗ ನಮ್ಮ ಮನಸ್ಸೊಳಗನು ಪ್ರಶ್ನೆಗಳು ಕಾಡ್ತಿದ್ವು. ವಾಂಗ್ಚುಕ್ ಅವ್ರು ಅದಕ್ಕೆ ಬಹಳ ಸಹಜವಾಗಿ ಉತ್ತರ ಕೊಡ್ತಾರೆ, ಇಲ್ಲ ಇಲ್ಲ, ಒಬ್ಬ ವ್ಯಕ್ತಿದು ರಾಜೀನಾಮೆ ತಗೊಳ್ಳೋದ್ರಿಂದ ಸಿಸ್ಟಮ್ ಸೀದಾ ಆಗುತ್ತೆ ಅನ್ನೋದೇನು ಅಲ್ಲ, ಆದ್ರೆ ಇದು ಮೊದಲ ಮೆಟ್ಲಾಗ್ಲಿ, ಇಲ್ಲಿಂದ ಶುರು ಆಗ್ಲಿ ಅಂತ ಮಾರ್ಮಿಕವಾಗಿ ಅಂತಾರ. ಅವ್ರಿಗೇನು ಎದುರು ಹಚ್ಚೋ ಅವಶ್ಯಕತೆ ಪತ್ರಕರ್ತರಿಗೂ ಇಲ್ಲ, ನಮಗೂ ನಿಮಗೂ ಇಲ್ಲ. ಯಾಕಂತಂದ್ರ ಅದು ದೊಡ್ಡ ಮನಸ್ಸು. ಯಾಕಂದ್ರೆ ಉಪವಾಸ ಕೂಡ್ತಾರಪ್ಪ ಅಂತಂದ್ರೆ ಅಷ್ಟು ಸರಳ ಅಲ್ಲ. ನನಗೇನ್ ಬೇಕು ಅನ್ನೋದನ್ನ ನಾನು ಪಡ್ಕೊಳ್ಳೋ ಸಲುವಾಗಿ ಉಪವಾಸ ಕೂಡೋದು ಬಹುಶಃ ಅಸಾಧ್ಯದ ಮಾತಿದ್ದಾಗ, ಇನ್ನು ದೇಶ ಜನರಿಗೆ, ಮುಂದಿನ ಭವಿಷ್ಯದ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಉಪವಾಸ ಕೂಡ್ತಾರಪ್ಪ ಅಂತಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್. ಮೆಂಟಲಿ, ಫಿಸಿಕಲಿ ಎಲ್ಲಾ ರೀತಿಯಿಂದನೂ ಅವರು ಸದೃಢ ಇದ್ದಾಗನೇ ಈ ಕೆಲಸ ಮಾಡಕ್ ಸಾಧ್ಯ ಆಗತ್ತ. ಏನು ಅವರು ಉತ್ತರ ಕೊಟ್ರಲ್ಲ, ಒಬ್ಬ ವ್ಯಕ್ತಿದು ರಾಜೀನಾಮೆ ತಗೊಳ್ಳೋದ್ರಿಂದ ಮುಂದೆ ಸಿಸ್ಟಮ್ ಬದಲಾವಣೆ ಮಾಡ್ಬೋದು ಅಂತ ಹೇಳಿ, ಇದು ಬಹುಶಃ ಆಗದೆ ಇರೋ ಮಾತು ಅಂತ ಅನ್ಸುತ್ತೆ. ಯಾಕಂತಂದ್ರ ಈ ದುಡ್ಡಿನ ವ್ಯಾಮೋಹ ಸಾಕಷ್ಟು ಸೇರ್ಕೊಂಡಾಗ ಹಗರಣಗಳು ಆಗದೆ ಹೋದ್ರು ಭವಿಷ್ಯದೊಳಗ ಒಂದೊಂದು ಹಗರಣಗಳು ಬರೋ ಸಾಧ್ಯತೆ ಇರ್ತಂತ ಹೇಳಿ ಹಿಂದೂ ಮಾರ್ಮಿಕವಾಗಿ ಒಂದು ವಿಡಿಯೋ ಮಾಡಿದ್ವಿ ನಾವು. ಮಾರ್ಮಿಕವಾಗಿ ಮಾತಾಡ್ಬೇಕಾಗತ್ತ. ಸಾಕಷ್ಟು ಬೈ ನೇಮ್ ಆಗ್ಬಹುದು, ಬೈ ಪಾರ್ಟಿ ಆಗ್ಬಹುದು, ತಗೊಳ್ಳೋದ್ರೊಳಗ ಅರ್ಥ ಇಲ್ಲ. ಯಾಕಂದ್ರ ದಪ್ಪ ಚರ್ಮ ಇದ್ದಾಗ ಅವಕ್ಕ ಏನು ಮಾಡಕ್ ಆಗ್ತಿರಂಗಿಲ್ಲ. ಕಿವಿ ಹಿತ್ತಾಳಿವಿರ್ತಾವ, ಚರ್ಮ ದಪ್ಪ ಇರ್ತೈತಿ, ಇಂಥವಕ್ಕ ಏನು ಮಾಡಕ್ ಆಗ್ತಿರಂಗಿಲ್ಲ. ರಾಜ್ಯದ ಸರ್ಕಾರ ಅಥವಾ ದೇಶದ ಸರ್ಕಾರ ಅಂತಂದಾಗ ಸಾಮಾನ್ಯರಿಗೆ ಏನು ನೋವು ತೊಂದ್ರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಒಂದು ಸರ್ಕಾರ ಅಂತ. ಯಾಕಂದ್ರೆ ನಮ್ಗೆ ಅದ ತಂದೆ ತಾಯಿ. ಇದು ಈ ವಾಕ್ಯನ ನಾವು ಸಾಕಷ್ಟು ಸಾರಿ ಹಿಂದೆ ಹೇಳಿವಿ, ಒಂದು ಸರ್ಕಾರ ನಮಗ್ ತಂದೆ ತಾಯಿ ಆಗತ್ತ ಅಂತ ಹೇಳಿ. ಆದ್ರೆ ನಮ್ಮ ಅಳಲು ಕೇಳೋರು ಯಾರದಾರ? ನಮ್ಮ ಅಳಲು ಅಂದ್ರೆ ನಂದಲ್ಲ, ಸೋನಮ್ ವಾಂಗ್ಚುಕ್ ಅವ್ರ ಅಳಲು ಕೇಳೋರು ಯಾರದಾರ? ಸೊ ಹಿಂಗಾಗಿ ವಾಂಗ್ಚುಕ್ ಅವರು 20ನೇ ತಾರೀಕಿಗೆ ಸಾಮಾನ್ಯರಿಗೆ, ಜನರಿಗೆ ಎಲ್ರಿಗೂ ಒಂದು ಕರೆ ಕೊಟ್ಟಾರ. ಭಯಂಕರ ಅಂದ್ರೆ ಭಯಂಕರ ಲೀಡ್ ಒಳಗೆ ಜನರು ನೀವೆಲ್ಲರೂ ಬರ್ರಿ, ಸೇರ್ಕೊಡ್ರಿ, ಸರ್ಕಾರಕ್ಕೆ ಒಂಥರ ಇದೇ ರೀತಿಯಿಂದ ಬಿಸಿ ಮುಗಿಸೋ ಕೆಲಸ ಆಗಬಹುದು ಅನ್ನೋ ಒಂದು ಸ್ಟೈಲ್ ಒಳಗೆ ಅವರು ಮಾತಾಡ್ಯಾರ. ಗೊತ್ತಿಲ್ಲ, ನನಗೇನು ಆಗಂಗಿಲ್ಲ, 4-5 ದಿವಸ ಏನು ಆಗಂಗಿಲ್ಲ ಅಂತ ಸ್ವತಃ ಅವರ ಹೇಳ್ಯಾರ. ರಾಜ್ಯಾದ್ಯಂತ, ದೇಶಾದ್ಯಂತ ಈ ತರ ಜನರು ಹೇಳಕತ್ತಾರ ನಾನು ಫುಡ್ ಕೊಡ್ಬೇಕು ಅಂತೇಳಿ. ಬೇಡ 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 ಅಂತ ಅನ್ನೋ ಸ್ಟೈಲ್ ಒಳಗೂ ಅವರು ಮಾತಾಡ್ಯಾರ. ಅದೇ ರೀತಿ 20ನೇ ತಾರೀಕಿಗೆ ಏನೋ ಒಂದು ಕರೆ ಕೊಟ್ಟಾರ. ಆ ಕರೆ ಪ್ರಕಾರ 20ನೇ ತಾರೀಕಿಗೆ ಏನೆಲ್ಲ ರೆವಲ್ಯೂಷನರಿ ಆಗಬಹುದು, ಏನು ಬದಲಾವಣೆ ಆಗಬಹುದು, ಏನು ಬದಲಾವಣೆ ಮಾಡೋ ಪ್ರಯತ್ನ ನಡಿಬಹುದು ಅನ್ನೋದನ್ನ ಮತ್ತೆ ನಾಳೆ ಸಂಚಿಕೆ ನೋಡೋಣ ಅಂತಂತ ಮತ್ತೆ ಸಿಗ್ತೀನಿ.